ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಕೃಷ್ಣ ರುಕ್ಕು ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಿನಯ್ ಅಪ್ಪ ಅಂದರೆ 2 ಫಿಲ್ಮ್ ಟಿಕೆಟ್ ತಂದು ಕೊಟ್ಟಿರ್ತಾರೆ. ಸೊಸೆನೂ ಮಗನೂ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಫಿಲ್ಮ್ಗೆ. ಆದರೆ ಅವಳು ಬರಲ್ಲ ಅಂತಾಳೆ, ಕಲ್ಯಾಣಿ. ನನಗದೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಬರಲ್ಲ, ನನಗಿನ್ನೂ ಟೈಮ್ ಬೇಕು, ನನಗಿಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಹಾಗಾಗಿ ಆ ಟಿಕೆಟನ್ನು ತಂದು ಬೆಡ್ ಮೇಲೆ ಇಟ್ಟಿರ್ತಾನೆ. ಅಪ್ಪ ಕೊಟ್ಟಿರ್ತಾರೆ, ಇವನು ತಂದು ಬೆಡ್ ಮೇಲೆ ಇಟ್ಟಿರ್ತಾನೆ. ಇವಳು ಅದನ್ನು ತೆಗೆದು ನೋಡಿಬಿಟ್ಟು, ಏನು ತಲೆನೋವಪ್ಪ ಇವುಗಳು, ಪೀಡೆಗಳು ಬಿಡೋದೇ ಇಲ್ಲ ಅಂತವೆ, ಒಳ್ಳೆ ಹಿಂಸೆ ಕೊಡ್ತವೆ ಅಂತ ಬೈಕೋತಾಳೆ. ಬೈಕೊಂಡು ಕೂತಿರ್ತಾಳೆ, ಮುಖ ಊದಿಸ್ಕೊಂಡು. ಅಷ್ಟೊತ್ತಿಗೆ ಅವಳು ಗಂಡ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ವಿನಯ್ ಎಂಟ್ರಿ ಕೊಟ್ಟಾಗ, ಈಗೇನು ಈ ಟಿಕೆಟಿಗೆ ಏನು ಹೇಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ನನಗಿವಾಗ ಮೂಡಿಲ್ಲ, ನನಗೆ ಟೈಮ್ ಬೇಕು, ನಾನಿನ್ನೂ ತುಂಬ ಟೈಮ್ ಬೇಕು ನನಗೆ, ಈಗೆಲ್ಲ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಬಾ ಅಂತೇಳ್ಬಿಟ್ಟು ಅಂತ ಹೇಳ್ತಾಳೆ. ಸರಿ, ನಿನ್ನಿಷ್ಟ, ನೀನು ಯಾವತ್ತು ಓಕೆ ಅಂತೀಯ ಅವತ್ತೇ ಹೋಗೋಣ, ಈಗ ಈ ಟಿಕೆಟಿನ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಅರ್ಧ ನೆಲಕ್ಕೆ ಹಾಕ್ಬಿಡ್ತಾನೆ, ಪೀಸ್ ಮಾಡಿ ಅದನ್ನು. ಆವಾಗ ಹಂಗೆ ಹಾಕಿರ್ತಾನೆ. ಕೆಲಸದವ್ರು ಇನ್ನೂ ಕಸ ಗುಡಿಸಿರಲ್ಲ. ಅಜ್ಜಿ ಏನಕ್ಕೋ ರೂಮಿಗೆ ಹೋಗುತ್ತೆ, ಆ ಟಿಕೆಟ್ ಪೀಸ್ಗಳು ಸಿಗುತ್ತೆ. ಆಮೇಲೆ ಅದಕ್ಕೆ ಮುಂಚೆ ವಿನಯ್, ಅಲ್ಲ ಅಪ್ಪ ಬೇಜಾರು ಮಾಡ್ಕೋತಾರೇನೋ, ಅವ್ರು ಹೇಳ್ದಂಗೆ ಹೋಗಿ ಬಂದಿದ್ರು ಆಗಿರೋದು ಅಂದ. ಅವಳು ಮುಖ ಉರಿಸ್ಬಿಡ್ತಾಳೆ, ನನಗೆ ಹುಷಾರಿಲ್ಲ, ಅಲ್ಲ ನನಗಿಷ್ಟ ಇಲ್ಲ ಅದೆಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಮುಖ ಉರಿಸ್ಬಿಡ್ತಾಳೆ. ಆವಾಗ ಅವನು ಓಕೆ ಸರಿ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾನೆ ಆ ಕಡೆಗೆ. ಈ ಕಡೆ ಬಂದು ಈ ರುಕ್ಕು ಕೃಷ್ಣನ ಬಾಟ್ಲಿ ಕ್ವಾಟ್ರು ಅಂದ್ಕೊಂಡು ತಮಾಷೆ ಮಾಡ್ತಿರ್ತಾಳೆ. ಇವನು ಕ್ವಾಟ್ರು ಕೆಲಸ ಇಲ್ಲ, ಕೇಮೇ ಇಲ್ಲ. ಆದರೆ ರುಕ್ಕು ಕೆಲಸ ಹುಡುಕ್ತಿರ್ತಾಳೆ. ಮನೆ ಅಮೌಂಟ್ ಬೇರೆ ಕಟ್ಟಬೇಕಿತ್ತು, 25 ಲಕ್ಷ. ಹಂಗಾಗಿ ಇವಳು ಕೆಲಸಕ್ಕೆ ಸೇರಲೇಬೇಕು. ಅದಕ್ಕೋಸ್ಕರ ಕಲ್ಯಾಣಿ ಮನೆ ಆಫೀಸಿಗೆ ಅವ್ರ ಮಾವನ ಹತ್ರ ಕೆಲಸ ಕೇಳೋಕ್ಕೆ ಅಂತ ಹೋಗ್ತೀನಿ ಅಂತ ಹೇಳಿರ್ತಾಳೆ. ಸರಿ ಹೋಗು ಅಂತ ನಾನು ರೆಕಮೆಂಡ್ ಮಾಡ್ಬೇಕಂದ್ರೆ, ಏನು ಬೇಡ ನಾನೇ ಹೋಗಿ ಕೇಳ್ತೀನಿ ಅಂತಾಳೆ. ಇದು ಮಶಾಣದಲ್ಲಿ ನಡೆಯೋ ಅಂಥ ಮಾತುಕತೆಗಳು. ಮಶಾಣದಲ್ಲಿ ಅವರ ಕೃಷ್ಣನ ಅಮ್ಮಂಗೆ ದೀಪ ಹಚ್ಚಿಟ್ಟಿರ್ತಾರೆ ಸಮಾಧಿದಲ್ಲಿ. ಆ ದೀಪ ಹೋಗುತ್ತೆ ಅಂತ ಗಾಳೀಲಿ ದೀಪ ಹೋಗ್ದಂಗೆ ಇಬ್ಬರೂ ಕೈ ಹಿಡ್ಕೋತಾರೆ, ದೀಪ ಆರೋಗಬಾರ್ದು ಅಂತೇಳ್ಬಿಟ್ಟು. ಇವಳು ರುಕ್ಕು ಹೋಗಿ ಕೈ ಹಿಡಿತಾಳೆ. ತಕ್ಷಣವೇ ಅವನು ಬಂದು ಕೃಷ್ಣ ಅವನು ಕೈ ಹಿಡ್ಕೋತಾನೆ. ಆ ದೀಪ ಹೋಗಲ್ಲ, ಆರೋಗಲ್ಲ, ಹಂಗೆ ಇರುತ್ತೆ. ಅಲ್ಲಿ ಮಾತುಕತೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾದಮೇಲೆ ಅವ್ರ ಅಮ್ಮನ ನೆನ್ಕೋತಾನೆ. ಅಲ್ಲಿ ನಮ್ಮಮ್ಮ ಎಷ್ಟು ಒಳ್ಳೆಯವರು, ಹೋಗ್ಬಿಟ್ರು, ನಮ್ಮಮ್ಮ ಇರಬೇಕಿತ್ತು, ಹಾಗೆ ಹೀಗೆ ಅಂತ ಏನೇನೋ ನೆನ್ಕೋತಾನೆ. ಹೌದು, ಅಮ್ಮ ಅಂದರೆ ಹಾಗೆ, ಅಮ್ಮ ಇರಬೇಕಿತ್ತು ಅಂತ ಇವಳು ಅಂತಾಳೆ. ಆಮೇಲೆ ಕ್ವಾಟ್ರು ಅಂತಾಳೆ, ಅವನು ಗುಂಡು ಅಂತಾನೆ. ಅವಳು ಗುಂಡಕ್ಕಿರೋದಕ್ಕೆ ಗುಂಡು ಅಂತಾನೆ. ಇವಳು ಕ್ವಾಟ್ರು, ಯಾವಾಗಲೂ ಎಣ್ಣೆ ಕುಡಿತಾನಲ್ಲ ಅದಕ್ಕೆ ಕ್ವಾಟ್ರು ಅಂತಾಳೆ. ಆಮೇಲೆ ಇಲ್ಲಿ ಬಂದು ರೂಮಲ್ಲಿ ಇವನು ಮಲ್ಕೊಂಡು, ಏನು ಮಾಡ್ತಾಯಿದ್ದೀಯ ರುಕ್ಕು ಅಂತ ಕೇಳ್ತಾನೆ. ಗುಂಡು ಏನು ಮಾಡ್ತಾಯಿದ್ದೀಯ ಅಂತ. ಏನು ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಸುಮ್ಮನೆ ಮೊಬೈಲ್ ಆಫ್ ಮಾಡಿ ಮಲ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಮೊಬೈಲ್ ಆಫ್ ಮಾಡಿ ಮಲ್ಕೊ ಅಂತ ಇದೆಯಲ್ಲ, ಮಾತಾಡೋಣ ಅಂತಾನೆ. ಅದಕ್ಕೆ ಅವಳು, ಮಾತಾಡೋಕ್ಕೆ ಈಗ ಏನಿಲ್ಲ, ನಿದ್ದೆ ಟೈಮು, ಸುಮ್ಮನೆ ಇಡು ಫೋನು ಅಂತ. ಮತ್ತು ರೆಕಮೆಂಡ್ ಮಾಡಿ ಸರ್ ಹತ್ರ ನನಗೂ ಒಂದು ಕೆಲಸ ಕೊಡಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ನಿನಗೆ ಎಲ್ಲಿಂದ ಕೆಲಸ ಕೊಡಿಸ್ಲಿ ಅಂತ ಹೇಳಿ ಬೈತಾಳೆ. ಈಗ ಫೋನ್ ಆಫ್ ಮಾಡಿ ಸುಮ್ಮನೆ ಮಲ್ಕೋ ಫಸ್ಟು, ಫೋನ್ ಆಫ್ ಮಾಡು ಅಂತ ಹೇಳ್ತಾಳೆ. ಆಮೇಲೆ ಅವ್ನು ಮಲಗ್ದಂಗೆ ಇವನು ಎಬ್ಬಿಸಿ ಮಾತಾಡ್ತಲೇ ಇರ್ತಾನೆ. ಅವಳಿಗೆ ಸಿಟ್ಟು ಬರುತ್ತೆ. ಸುಮ್ಮನೆ ಮಲ್ಕೋ, ಆಫ್ ಮಾಡಿಬಿಟ್ಟು ಅಂತ ಹೇಳ್ತಾಳೆ. ಆಮೇಲೆ ಆಫ್ ಮಾಡಿಕೊಂಡು ಹಿಂಗೆ ಮಾತುಕತೆ ಆದಮೇಲೆ, ನನಗೊಂದು ಕೆಲಸ ಕೇಳು ಅಂತಾನೆ. ಕೆಲಸ ಎಲ್ಲಿ ಕೇಳೋದು, ನನಗೆ ಕೆಲಸ ಸಿಕ್ಕಿಲ್ಲ, ನಿನಗೆಲ್ಲಿ ಕೇಳಲಿ, ಮಲ್ಕೋ ಸುಮ್ಮನೆ ಅಂತ ಹೇಳ್ತಾಳೆ. ಆಮೇಲೆ ಇವನು ಮಲ್ಕೋತಾನೆ. ಮಲ್ಕೊಂಡು ಬೆಳಿಗ್ಗೆ ಪಾಪ ಮಲಗಿಬಿಟ್ಟಿದ್ದಾಳೆ, ಮತ್ತು ಯಾಕೆ ಸುಮ್ಮನೆ ಹಿಂಸೆ ಕೊಡಬೇಕು, ಆಯಿತು ಅಂತೇಳಿ ಇವನ ಪಾಡಿಗೆ ಇವನು ಇನ್ನೊಂದು ಕ್ವಾಟ್ರು ಎಣ್ಣೆ ಹೊಡ್ಕೊಂಡು ಮಲ್ಕೋ ಸುಮ್ಮನೆ ಅಂತೇಳಿ ಬೈತಾಳೆ. ಸರಿ ಅಂತೇಳ್ಬಿಟ್ಟು ಸ್ವಿಚ್ ಆಫ್ ಮಾಡ್ತಾಳೆ. ಅವಳೇ ಸ್ವಿಚ್ ಆಫ್ ಮಾಡಿ ಮಲ್ಕೋತಾಳೆ. ಬೆಳಿಗ್ಗೆ ನಾನು ಬೇರೆ ಅಲ್ಲಿಗೆ ಹೋಗಬೇಕು, ಕಂಪ್ನಿಗೆ ಸರ್ ಹತ್ರ ಕೆಲಸ ಕೇಳೋಕ್ಕೆ ಹೋಗಬೇಕು ಅಂತೆಲ್ಲ ಹೇಳ್ಕೊಂಡು ಮಲಗಿರ್ತಾಳೆ. ಸೂರ್ಯಪ್ರಕಾಶ್ ಹತ್ರ ಕೆಲಸ ಕೇಳೋಕ್ಕೆ ಹೋಗಬೇಕು ಅಂತ. ಆಮೇಲೆ ಹೋಗಬೇಕು ಅಂತ ಹೇಳಿರ್ತಾಳೆ. ಇವಳು ಕೂಡ ಆ ಕಡೆ ಮಲಗಿರ್ತಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ.
ಆಮೇಲೆ ಏನು ಡಿಸ್ಟರ್ಬ್ ಮಾಡಲ್ಲ. ಇವಳು ಪಾಡಿಗೆ ಇವಳು ನಿದ್ದೆ ಮಾಡ್ತಿರ್ತಾಳೆ, ಅವನ ಪಾಡಿಗೆ ಅವನು ಮಲ್ಕೋತಾನೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಸೂರ್ಯಪ್ರಕಾಶ್ ಅವ್ರ ಮನೆಗೆ ಕೆಲಸ ಕೇಳೋಕ್ಕೆ ಬರ್ತಾಳೆ. ಕೆಲಸ ಕೇಳೋಕ್ಕೆ ಬಂದಾಗ ಅವರು ಒಬ್ಬರು ಬೇಕಿರುತ್ತೆ ಕ್ಯಾಂಡಿಡೇಟು, ಹಂಗಾಗಿ ಅವ್ರ ಕಂಪ್ನಿಗೆ, ಹಂಗಾಗಿ ಅವ್ರು ಕರೆದಿರ್ತಾರೆ. ಅದಕ್ಕೆ ಇವಳು ಹಾಕ್ಕೊಂಡಿರ್ತಾಳೆ. ಹಾಗಾಗಿ ಸೂರ್ಯಪ್ರಕಾಶ್ ಅವ್ರಿಗೆ ಕೂತಿರ್ತಾರೆ. ಇವಳು ಬಂದ್ಬಿಟ್ಟು ನಮಸ್ಕಾರ ಸರ್ ಅಂತಾಳೆ. ನಮಸ್ಕಾರ ನಮ್ಮ ಅಂತ. ಆಮೇಲೆ ಹೀಗೆ ಸರ್ ನನಗೆ ಕೆಲಸ ಬೇಕು ಅಂತ ಹೇಳಕ್ಕೆ ಬಂದಿದ್ದೀನಿ ಅಂದೆ. ಸರಿ ಮಾಡು ಕೆಲಸ ಅಂತೇಳ್ಬಿಟ್ಟು ಎಲ್ಲ ಕೆಲಸ ಕೊಡ್ತಾನೆ. ಕೊಟ್ಬಿಟ್ಟು ಹೆಂಗೆ ನಡೆಸ್ತೀಯ ನೋಡ್ತೀನಿ. ಅವರು ಪ್ರಕಾಶ್ ಅವರು ಮಾತಾಡಿ ಎಲ್ಲ ಕೆಲಸ ಕೊಡ್ತಾರೆ. ಕೆಲಸ ಕೊಟ್ಬಿಟ್ಟು ಮಾಡಮ್ಮ ಅಂತ ಹೇಳ್ತಾರೆ. ಯಾವಾಗಿಂದ ಬರ್ತೀಯ ಅಂದಿದ್ದಕ್ಕೆ, ಸರ್ ನೀವು ಯಾವಾಗಿಂದ ಹೇಳ್ತೀರಾ ಅವಾಗ ಬರ್ತೀನಿ ಅಂತ. ಇವತ್ತಿಂದನೇ ಹೋಗೋದು. ಆಯಿತು ಸರ್ ಇವತ್ತಿಂದನೇ ಬರ್ತೀನಿ ಅಂತ. ಇವಳು ಅಕ್ಕ ನೋಡ್ತಾ ಇರ್ತಾಳೆ ಆ ಕಡೆ. ಕಲ್ಯಾಣಿ ಇವಳಿಗೆ ಹೊಟ್ಟೇಲಿ ಉರ್ಕೊಳ್ತಾ ಇರ್ತಾಳೆ. ನಮ್ಮ ಮನೆ ಕಂಪ್ನಿಗೆ ಬಂದಿದ್ದಾಳಲ್ಲ ಕೆಲಸ ಕೇಳೋಕ್ಕೆ ತಂಗಿ ಅಂತೇಳ್ಬಿಟ್ಟು ಇವಳನ್ನ ಹೋಗಿ ಅಲ್ಲಿ ಅಡ್ಡಗಟ್ಟಿ, ನೀನು ಕೆಲಸಕ್ಕೆ ಬರಬೇಡ ನಮ್ಮ ಮನೆಗೆ, ನಾಳೆಯಿಂದ ನಮ್ಮ ಕಂಪ್ನಿ ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾಳೆ. ಅದು ಹೆಂಗಕ್ಕ ಸಾಧ್ಯ, ಕೆಲಸ ಕೇಳಿದ್ದೀನಿ ಸರ್ ಕೊಟ್ಟಿದ್ದಾರೆ, ನಾನು ಬರ್ತೀನಿ ಅಂತ. ಆಮೇಲೆ ಗಂಡ ವಿನಯ್ ಕಂಗ್ರ್ಯಾಚುಲೇಷನ್ಸ್ ರುಕ್ಕು ಅಂತಾನೆ. ಥ್ಯಾಂಕ್ ಯು ಬಾಬಾ ಕೆಲಸ ಸಿಕ್ಕಿದ್ದಕ್ಕೆ ಅಂತಾನೆ. ಥ್ಯಾಂಕ್ ಯು ಬಾಬಾ ಅಂತ ಹೇಳ್ತಾಳೆ. ಇವಳಿಗೂ ಅವನ ಸೂರ್ಯಪ್ರಕಾಶ್ ತಂಗಿಗೂ ಇಷ್ಟ ಇರಲ್ಲ ಕೆಲಸ ಅವಳಿಗೆ ಕೊಡೋದು, ಮತ್ತು ಕಲ್ಯಾಣಿಗೂ ಇಷ್ಟ ಇಲ್ಲ ಕೆಲಸ ಕೊಡೋದು. ಇವರಿಬ್ಬರಿಗೂ ಕೆಲಸ ಕೊಡೋದು ಇಷ್ಟ ಇರಲ್ಲ. ಆದರೆ ಸೂರ್ಯಪ್ರಕಾಶ್ ಕೊಟ್ಟ ಆಗಿದೆ ಕೆಲಸ. ಅವಳು ನಾಳೆಯಿಂದ ಬರ್ತೀನಿ ಸರ್ ಅಂತ ಹೇಳಿ ಹೋಗ್ತಾಳೆ. ಆದರೆ ಅಲ್ಲಿ ಕಲ್ಯಾಣಿ ಅಡ್ಡ ಹಾಕ್ಕೊಂಡು ನಮ್ಮ ಕಂಪ್ನಿ ಬರಬೇಡ ಕೆಲಸಕ್ಕೆ, ಬೇರೆ ಎಲ್ಲಾದರೂ ನೋಡು, ಬೇರೆ ಕಡೆ ನಾನು ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಬೇರೆಯವ್ರನ್ನ ಅಡ್ಜಸ್ಟ್ ಮಾಡಿ ಕೆಲಸ ಇದು ಮಾಡಿ ಕಳಿಸ್ತಾಳೆ ಮನೆಗೆ ಕಳಿಸಿ, ಆಫರ್ ಚೆನ್ನಾಗಿದೆ, ಅದಕ್ಕಿಂತ ಡಬಲ್ ಸಂಬಳ ನೋಡಿ ಮೇಡಮ್, ಈ ಕೆಲಸ ಆಗುತ್ತೆ ನಿಮಗೆ ಅಂತ ಹೇಳ್ಕೊಟ್ಟು ಹೋಗಿರ್ತಾನೆ. ಆದರೆ ಅವಳು ಅದನ್ನು ಅಲೋ ಮಾಡಲ್ಲ. ಇಲ್ಲಿ ಸರ್ಗೆ ನಾನು ಮಾತು ಕೊಟ್ಟಿದ್ದೀನಿ, ಇಲ್ಲಿ ಹೋಗಬೇಕು ಅಂತೇಳ್ಬಿಟ್ಟು ಅವಳು ಸಲ್ಲಿಸು, ನಾಳೆ ಬೆಳಿಗ್ಗೆ ಬರಬೇಡ ನೀನು ಅಂತ ಹೇಳಿರ್ತಾಳೆ ಕೆಲಸಕ್ಕೆ. ಆದರೂ ಅವಳು ನಾಳೆ ಬೆಳಿಗ್ಗೆ ಮಾವನ ಹತ್ರ ಹೋಗ್ಬಿಟ್ಟು, ಸರ್ ಮಾವ ಅವಳು ಕೆಲಸಕ್ಕೆ ಬರಲ್ಲ ನಾಳೆಯಿಂದ ರುಕ್ಕು ಅಂತ ಹೇಳ್ತಾಳೆ. ಯಾಕಮ್ಮ ಬರ್ತೀನಿ ಅಂತ ಹೇಳೋಗಿದ್ಲಲ್ಲ, ಯಾಕೆ ಬರಲ್ಲ ಅಂತೆ, ಏನು ತೊಂದರೆ ಅಂತಾನೆ. ಏನೋ ಗೊತ್ತಿಲ್ಲ ಮಾವ, ಅವಳು ಬರಲ್ಲ ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ನಮಸ್ಕಾರ ಸರ್ ಅಂತ ಹೋಗ್ತಾಳೆ ಇವಳು. ನಮಸ್ಕಾರ ಸರ್ ಅಂತ ಹೋದ ತಕ್ಷಣ ಅವನಿಗೆ ಖುಷಿ ಆಗುತ್ತೆ. ಇವಳಿಗೆ ಅಳು ಬರುತ್ತೆ, ಬಂದುಬಿಟ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು. ಕೆಲಸ ಎಲ್ಲ ಕೇಳಿಕೊಂಡು ಕೈ ಮುಗಿದು ರುಕ್ಕು ಕೆಲಸ. ಆಮೇಲೆ ಕೃಷ್ಣಗೆ ಹೋಗಿ ಹೇಳ್ತಾಳೆ, ಕೆಲಸ ಆಯಿತು ನನಗೆ ಅಂತೇಳ್ಬಿಟ್ಟು, ನನಗೊಂದು ಕೆಲಸ ಕೇಳು ಅಂದಿದ್ದೆ ಅಂತಾನೆ. ಫಸ್ಟ್ ನಾನು ಹೋಗಿ ನೋಡ್ತೀನಿ ತಾಳು ಏನು ಕೆಲಸ ಅಂತ ಹೇಳ್ಬಿಟ್ಟು ಅವಳು ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಸರ್ ಅಂತ ಹೇಳೋಗಿರ್ತಾಳೆ. ನಾಳೆಯಿಂದ ಅವಳು ಬರ್ತಾಳೆ ಕೂಡ ಕೆಲಸಕ್ಕೆ. ಬಂದಾಗ ಅವ್ರ ಅಕ್ಕಗೆ ಅಂತೂ ಕೋಪ ಸಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಮತ್ತು ಅವ್ರ ಮನೆ ಅವರ ಅತ್ತೆಗೂ ಕೂಡ, ಅಂದರೆ ಚಿಕ್ಕಮ್ಮಂಗೂ ಕೂಡ, ಅಂದರೆ ವಿನಯ್ ಅತ್ತೆಗೆ ಕೂಡ ಸಿಟ್ಟು, ಇವಳಿಗೇನು ಕೆಲಸ ಕೊಡಬೇಕಿತ್ತು ಅಂತ. ಇವಳು ಇಲ್ಲ ಅಕ್ಕ, ಮನೆ ಸಾಲ ಇದೆ, ನಾನು ತೀರಿಸಲೇಬೇಕು, ಈ ಕೆಲಸ ಬೇಕೇ ಬೇಕು ಅಂತಾಳೆ. ಇದು ಬೇರೆ ಕಡೆ ನಾನು ಎಲ್ಲರೂ ಕೊಡಿಸ್ತೀನಿ ಫೋನ್ ಮಾಡಿ, ನೀನು ಅಲ್ಲೋಗು ಅಂತ ಹೇಳಿ ಕಳಿಸಿರ್ತಾಳೆ. ಆದರೂ ಕೂಡ ರುಕ್ಕು ಸರ್ಗೂ ಮಾತು ಕೊಟ್ಟಿರೋದ್ರಿಂದ ನಾನು ಇಲ್ಲೇ ಬರಬೇಕು ಅಂತ ಬರ್ತಾಳೆ. ಅದು ಇವಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಏನು ಹಿಂಸೆ ಪಡ್ತಾಳೆ. ಇವಳು ಬಂದುಬಿಟ್ಲಲ್ಲ ಮತ್ತೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಯಾರ್ಯಾರು ತವ್ರ ಮನೆ ಅಕ್ಕನ ತಂಗಿರಿಗೆ ಸಹಾಯ ಮಾಡ್ತಾರೆ. ಇವಳು ಅದಲ್ಲ, ಅಲ್ಲಿ ಹೊಟ್ಟೆ ಉರಿ ಪಡ್ತಾಳೆ. ಇವಳು ಏನು ಅಂತ ಗೊತ್ತಿಲ್ಲ, ತುಂಬ ಇವಳದೆಲ್ಲ ಮಾತುಕತೆಗಳು ನಡೀತದೆ ಎಲ್ಲ ಕಡೆನೂ. ಹಂಗಾಗ್ಬಿಟ್ಟು ಇವಳು ಹೇಳಿದ್ದೇ ನಡೆಯುತ್ತೆ. ಇಲ್ಲೂ ಕೂಡ ಹಂಗೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.